ರಾಜ್ಯ ಸರ್ಕಾರ ಮತ್ತು ಮೈಸೂರಿನ ರಾಜವಂಶಸ್ಥರ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಏರ್ಪಟ್ಟಂಗೆ ಕಾಣಿಸ್ತಾ ಇದೆ. ಕಾರಣ ಬೆಂಗಳೂರಿನ ಅರಮನೆ ಮೈದಾನ ಭೂಸ್ವಾಧೀನ ವಿಚಾರವಾಗಿ ಸುಗ್ರೀವಾಜ್ಞೆ ಮೂಲಕ ವಶಪಡಿಸಿಕೊಳ್ಳೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸುಗ್ರೀವಾಜ್ಞೆ ಬಗ್ಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಅರಮನೆ ಮೈದಾನಕ್ಕೆ ಕೋರ್ಟ್ನಿಂದ ತಡೆಯಾಜ್ಞೆ ಇದೆ, ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ನನ್ನ ಬಳಿ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ರಸ್ತೆ ವಿಸ್ತರಣೆಗೆ ನಮ್ಮ ಜಾಗವನ್ನು ಬಳಸಿಕೊಂಡಿದ್ದಾರೆ. 2014ನೇ ಇಸ್ವಿಯಲ್ಲಿ TDR ಅನ್ನ ನೀಡೋದಕ್ಕೆ ನಿರ್ಧಾರ ಆಗಿತ್ತು. ಆದ್ರೆ 14 ವರ್ಷದಿಂದ TDR ಕೊಟ್ಟಿಲ್ಲ ಅಂತ ಪ್ರಮೋದಾದೇವಿ ಅವರು ಹೇಳಿದ್ದಾರೆ. ಟೋಟಲ್ ಆಗಿ 472 ಎಕರೆ ಈ ಅರಮನೆ ಮೈದಾನ ಬರುತ್ತೆ, ಈ ರಾಜವಂಶಸ್ಥರಿಗೆ ಸೇರಿದ್ದು. ಅದರಲ್ಲಿ 1996ನಲ್ಲೇ ಅರಮನೆ ಅಧಿನಿಯಮ ಅಂತ ಹೇಳ್ಬಿಟ್ಟು ಒಂದು ಕಾಯ್ದೆಯನ್ನು ತರ್ತಾರೆ. ಇದಿನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಇದರ ವಿಲೇವಾರಿ ಇನ್ನೂ ಆಗಿಲ್ಲ. ಇಷ್ಟರ ಬೆನ್ನಲ್ಲೇ ರಸ್ತೆ ಅಗಲೀಕರಣಕ್ಕೆ ಅಂತ ಹೇಳಿ ಅರಮನೆ ವತಿಯಿಂದ ಒಂದಿಷ್ಟು ಜಾಗವನ್ನು ಕೊಡಿ ಅಂತ BBMP ಆಫರ್ ಮಾಡುತ್ತೆ. ಬಟ್ ಈ ಆಫರ್ ಪ್ರಕಾರವಾಗಿ ನಡ್ಕೊಂಡಿಲ್ಲ. ನಿನ್ನೆ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ನಮ್ಮನ್ನ ಟಾರ್ಗೆಟ್ ಮಾಡೋ ರೀತಿ ಇದೆ ಅನ್ನೋದು ಪ್ರಮೋದಾದೇವಿ ಅವರ ಮಾತು. ನೋಡಿ, ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ. ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು, ಯಾಕೆ ಈಗಲ್ಲ, ಸುಮಾರು ವರ್ಷದಿಂದನೂ ನಡೀತಾನೆ ಇದೆ. ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೋದು. ನಮ್ಮ ಕಾರಣ ಗೊತ್ತಿಲ್ಲ, ಹಿಂಗೆ ಏಕ್ದಮ್ ಈ ಥರ ಒಂದೊಂದು ಆರ್ಡ್ರ್ ಬರುತ್ತೆ, ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು ಕಾನೂನಲ್ಲಿ ನಾವು ಅದನ್ನು ಮಾಡ್ತೀವಿ. ನಾನು ಹೇಳಿದ್ನೆಲ್ಲ ಹೈಕೋರ್ಟೇ ಸ್ಟೇ ಆರ್ಡರ್ ಮಾಡಿಬಿಟ್ಟಿದೆ. ಹೈಕೋರ್ಟೇ ಸ್ಟೇ ಆರ್ಡರ್ ಕೊಟ್ಬಿಟ್ಟು